ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುರೇಖಾ ಆರ್ ಎಸ್ ಕಿಚನ್ಗೆ. ಯಾರಿಗೆಲ್ಲ ಈ ರೀತಿಯಾಗಿ ಸ್ಪಂಜ್ ಕೇಕ್ ಮಾಡಿ ಮತ್ತೆ ಅದನ್ನು ಡೆಕೋರೇಷನ್ ಕೂಡ ಮಾಡಬೇಕು ಕ್ರೀಮಿಂದ ಅಂತನೋರು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಯಾಕಂದರೆ ನಾನು ಈ ವಿಡಿಯೋದಲ್ಲಿ ಸ್ಪಂಜ್ ಮಾಡೋದನ್ನು ಪೂರ್ತಿಯಾಗಿ ಹೇಳ್ಕೊಟ್ಟಿದ್ದೀನಿ ಡೀಟೇಲ್ಸ್. ಇಲ್ಲಿ ನಾನು 2 ಎಗ್ ತೊಗೊಳ್ತಾ ಇದ್ದೀನಿ. ಅದನ್ನು ವೈಟು ಮತ್ತು ಯೆಲ್ಲೋ ಕಲರ್ ಇರೋದನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ವೈಟು ನಾನು ಇಲ್ಲಿ ಒಂದು ಬೌಲ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ನೋಡ್ಬೋದು. ಯೆಲ್ಲೋ ಕಲರ್ ಇರೋದನ್ನು ನಾನು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ, ಒಂದು ಬಟ್ಲಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಆಮೇಲೆ ನಾನಿಲ್ಲಿ ಬೀಟ್ರ್ ತೊಗೊಂಡ್ಬಿಟ್ಟು ವೈಟ್ ಇರೋದನ್ನೆಲ್ಲ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಬೀಟ್ರ್ ಇಲ್ಲ ಅಂತನೋರು ಹ್ಯಾಂಡ್ ವಿಸ್ಕ್ ತೊಗೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬಹುದು. ಅದು ಎಲ್ಲ ಕಡೆ ಈಸಿಯಾಗಿ ಸಿಗುತ್ತೆ ನಿಮಗೆ. ಭಾಳ ಅಂದರೆ ಒಂದು 20 ರೂಪೀಸ್ಗೆ ಸಿಗುತ್ತೆ. ಇಲ್ಲಿ 2 ಎಗ್ ಆದ್ಮೇಲೆ ನಾನು ಒಂದು ½ ಕಪ್ ಅಷ್ಟು ಶುಗರ್ ತಗೊಂಡು 75 ಗ್ರಾಮ್ ಆಗಿತ್ತು. ಗ್ರಾಮ್ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ನಾವು ಒಮ್ಮೆಲೆ ಹಾಕಿ ಬೀಟ್ ಮಾಡ್ಕೊಳ್ಳೋದಿಲ್ಲ, ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಒಂದು 2-3 ಸಲ ಹಾಕ್ಬಿಟ್ಟು ಬೀಟ್ ಮಾಡ್ಕೊಳ್ಳೋದಿರುತ್ತೆ. ನೀವು ವಿಸ್ಕಿಂದ ಮಾಡ್ಕೋಬೇಕಾದ್ರೂ ಅಷ್ಟೇ, ಒಂದು 2-3 ಸಲ ಹಾಕೊಂಡ್ಬಿಟ್ಟು ವಿಸ್ಕ್ ಮಾಡ್ಕೊಳ್ತಾ ಹೋಗಿ. ಇವಾಗ ನಾನು ವೆನಿಲಾ ಎಸೆನ್ಸ್ ತೊಗೊಂಡಿದ್ದೀನಿ, ಒಂದು ½ ಟೀ ಸ್ಪೂನ್ ಅಷ್ಟು. ಅದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಇನ್ನೊಂದ್ಸಲ ಬೀಟ್ ಮಾಡ್ಕೊಂಡು ಇವಾಗ ನಾನಿಲ್ಲಿ ಯೆಲ್ಲೋ ಕಲರ್ ಏನು ಮೊದಲು ತೆಗೆದಿಟ್ಕೊಂಡಿದ್ವಲ್ವ, ಸೊ ಅದನ್ನು ಕೂಡ ಇವಾಗ ಹಾಕಿಬಿಟ್ಟು ಇನ್ನೊಂದ್ಸತಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಯೆಲ್ಲೋ ಕಲರ್ ಮಿಕ್ಸ್ ಮಾಡಿದ್ಮೇಲೆ ಭಾಳ ಹೊತ್ತು ಬೀಟ್ ಮಾಡ್ಕೊಳ್ಳೋ ಹಾಗಿಲ್ಲ, ಸ್ವಲ್ಪ ಹೊತ್ತು ಬೀಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ಕನ್ಸಿಸ್ಟೆಂಟಿ ಆಗೋದ್ರೆ ಸಾಕಾಗುತ್ತೆ. ಇವಾಗ ರೆಡಿ ಆಗಿದೆ ನಮ್ಮ ಪ್ಯಾಟರ್ನ್. ಇವಾಗ ಡ್ರೈ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಾಗುತ್ತೆ ತೋರಿಸ್ತೀನಿ ಬನ್ನಿ. ನಾನು ½ ಕಪ್ ಅಷ್ಟು ಮೈದಾ ತೊಗೊಂಡಿದ್ದೀನಿ, ½ ಟೀ ಸ್ಪೂನ್ ಬೇಕಿಂಗ್ ಪೌಡರ್ನ ತೊಗೊಳ್ತಾ ಇದ್ದೀನಿ. ಮತ್ತೆ ನಾನಿಲ್ಲಿ 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾನ ತೊಗೊಳ್ತಾ ಇದ್ದೀನಿ. ಯಾವಾಗಲೂ ನೀವೇನಾದರೂ ಬೇಕಿಂಗನ್ನು ಯೂಸ್ ಮಾಡ್ತಾ ಇದ್ರೆ ನೀವು ಬೇಕಿಂಗ್ ಪೌಡರ್ ಎಷ್ಟು ತೊಗೊಳ್ತೀರಲ್ಲ ಅದರ ಅರ್ಧದಷ್ಟು ಸೋಡಾನ ತೊಗೊಳ್ಬೇಕಾಗುತ್ತೆ. ಮತ್ತು ನಾನಿಲ್ಲಿ 2 ಟೇಬಲ್ ಸ್ಪೂನ್ ಕೊಕ್ಕೋ ಪೌಡರ್ನ ತೊಗೊಂಡಿದ್ದೀನಿ, ಮತ್ತು ಪಿಂಚ್ ಆಫ್ ಸಾಲ್ಟನ್ನು ಹಾಕೊಂಡಿದ್ದೀನಿ. ಇವೆಲ್ಲವನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಜರಡಿ ಹಿಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಕಾರ್ನ್ಫ್ಲೋರ್ ಮತ್ತು ಕಾಫಿ ಪೌಡರ್ ಹಾಕೋದನ್ನು ಮರ್ತು ಬಿಟ್ಟಿದ್ದೆ, ಸೊ ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಹಾಕೊಂಡಿದ್ದೀನಿ, ಮತ್ತು 1/4 ಟೀ ಸ್ಪೂನ್ ಆಗೋಷ್ಟು ನಾನು ಕಾಫಿ ಪೌಡ್ರನ್ನ ಹಾಕೊಂಡಿದ್ದೀನಿ. ಮತ್ತು ನಿಮ್ಮ ಹತ್ರ ಮಿಲ್ಕ್ ಪೌಡ್ರ್ ಇದ್ದರೆ ಅದು ಕೂಡ ಆ್ಯಡ್ ಮಾಡ್ಕೋಬೋದು, 1 ಟೀ ಸ್ಪೂನು. ಬಟ್ ನನ್ನ ಹತ್ರ ಇಲ್ಲ ಅಂತ ಅದನ್ನು ಸ್ಕಿಪ್ ಮಾಡಿದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದೆಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ಮೊದಲು ಏನು ಎಗ್ ಪ್ಯಾಟರ್ನ್ ರೆಡಿ ಮಾಡಿದ್ವಲ್ಲ, ಸೊ ಅಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡಿದ್ದೀನಿ, ಅಂದರೆ 10 ಗ್ರಾಮ್ ಆಗೋಷ್ಟು. ಇವಾಗ ಏನು ಮಿಕ್ಸ್ ಮಾಡಿಟ್ಟಿರ್ತೀವಲ್ವ, ಸೊ ಅದು ಪ್ಯಾಟರ್ನ್ ಎಲ್ಲ ಅಷ್ಟು ಸ್ವಲ್ಪ ಸ್ವಲ್ಪ ಹಾಕೊಂಡ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಬೀಟ್ ಜಾಸ್ತಿ ಮಾಡ್ಕೊಳ್ಳೋ ಹಾಗಿಲ್ಲ, ಸುಮ್ಮನೆ ಒಂದು ನಿಮಿಷ ಆಗೋದ್ರೆ ಸಾಕಾಗುತ್ತೆ. ಸುಮ್ಮನೆ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ನೀವು ಇಲ್ಲಿ ಬಿಟ್ರು ಯೂಸ್ ಮಾಡದೇ ಇದ್ರೂ ಕೂಡ ನಡೆಯುತ್ತೆ. ನೋಡಿ, ಇವಾಗ ನಾನು ಬಿಟ್ರನ್ನ ಆಫ್ ಮಾಡಿಬಿಟ್ಟು ಸ್ಪೆಚುಲಾಯಿಂದ ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿನೂ ಮಿಕ್ಸ್ ಮಾಡೋ ಹಾಗಿಲ್ಲ, ಜಸ್ಟ್ ಅದೇನು ಡ್ರೈ ಇಂಗ್ರೀಡಿಯೆಂಟ್ಸ್ ಏನಿರುತ್ತಲ್ಲ ಅದೆಲ್ಲವನ್ನು ಮಿಕ್ಸ್ ಆಗೋದ್ರೆ ಸಾಕಾಗುತ್ತೆ. ಮತ್ತು ಇಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಮಿಲ್ಕ್ ಕೂಡ ಹಾಕೊಳ್ತಾ ಇದ್ದೀನಿ. ಮಿಲ್ಕ್ನ ನಾವು ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ಹಾಕೊಳ್ಬೇಕಾಗುತ್ತೆ. ಮೈದಾ ಯಾವ ರೀತಿ ಇರುತ್ತೋ ಹಾಗೆ ಮಿಲ್ಕು ನಮಗೆ ಅಬ್ಸರ್ವೇಷನ್ ಆಗುತ್ತೆ. ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕೋಬೋದು, ಕಮ್ಮಿ ಬೇಕಂದರೆ ಕಮ್ಮಿ ಕೂಡ ಹಾಕೋಬೋದು. ಅಷ್ಟೇ, 1-2 ಚಮಚೆ ಕಮ್ಮಿ ಜಾಸ್ತಿ ಆಗ್ಬೋದು. ಇವಾಗ ನೋಡಿ, ನಾನು ಒಂದು ಬಟರ್ ಪೇಪರ್ನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಆಯಿಲ್ನೆಲ್ಲ ಹಚ್ಚಿಬಿಟ್ಟು ಪ್ಯಾಟರ್ನ್ ಎಲ್ಲವನ್ನು ಕೇಕ್ ಟಿನ್ಗೆ ಹಾಕೊಳ್ತಾ ಇದ್ದೀನಿ. ಇದನ್ನು ಒಂದ್ಸತಿ ಟ್ಯಾಪ್ ಮಾಡ್ಕೊಂಡ್ಬಿಟ್ಟು ನಾವು ಓವನ್ನ ಫ್ರೀ ಹೀಟ್ ಆಗೋದಕ್ಕೆ ಬಿಟ್ಟಿದ್ದೆ, ಒಂದು 10 ನಿಮಿಷ. ಓವನ್ ಫ್ರೀ ಹೀಟ್ ಆಗಿದೆ, ಈಗ ಅದರಲ್ಲಿ ಇಡ್ತಾ ಇದ್ದೀನಿ. ಒಂದು 30 ಮಿನಿಟ್ಸ್ ಬೇಕ್ ಮಾಡಿಕೊಂಡ್ರೆ ನಮ್ಮ ಕೇಕ್ ರೆಡಿ ಆಗುತ್ತೆ. ಇನ್ನು ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೋಡಿ 30 ಮಿನಿಟ್ಸ್ ಆಗಿದೆ. ಇವಾಗ ಹೊರಗಡೆ ತೆಗಿತಾ ಇದ್ದೀನಿ. ನೋಡಿ, ಇಲ್ಲಿ ನಮ್ಮ ಕೇಕ್ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ. ಇದು ರೆಡಿ ಆಗಿದೆ ಇಲ್ಲ ಅಂತ ಚೆಕ್ ಮಾಡೋದಕ್ಕೋಸ್ಕರ ಒಂದು ಟೂತ್ ಪಿಕ್ಕಾಗಿ ಈ ರೀತಿ ಚೆಕ್ ಮಾಡಬೇಕಾಗುತ್ತೆ. ಅದು ಹತ್ಕೊಂಡಿಲ್ಲ ಅಂತಂದರೆ ಫುಲ್ ರೆಡಿ ಆಗಿದೆ ಅಂತ. ಇವಾಗ ನೋಡಿ, ನಾನು ಹೊರಗಡೆ ತೆಗಿತಾ ಇದ್ದೀನಿ, ಎಷ್ಟು ಚೆನ್ನಾಗಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಿಪ್ ಕ್ರೀಮನ್ನ ಯಾವ ರೀತಿ ಕ್ರೀಮ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕೇಕಿಗೆ ಅಪ್ಲೈ ಮಾಡಿಕೊಡ್ತೀನಿ. ಮತ್ತು ನಿಮ್ಗೆ ಏನಾದರೂ ಈ ಕೇಕ್ ಬಗ್ಗೆ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ